ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಲಬುರಗಿಯಲ್ಲಿ ಈ ತಳವಾರ ಸಮುದಾಯದ ಪ್ರೊಟೆಸ್ಟ್ ತೀವ್ರ ಮಟ್ಟವನ್ನ ಪಡೆದುಕೊಂಡಿದೆ. ಅಂದ್ರೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಪ್ರಮುಖವಾಗಿ ಎಸ್ಟಿ ಪ್ರಮಾಣ ಪತ್ರ ಮತ್ತು ಸಿಂಧುತ್ವ ನೀಡುವಂತೆ ಹೋರಾಟ ಆಗ್ತಾ ಇದ್ದು ತಳವಾರ ಸಮುದಾಯ ಆಕ್ರೋಶದ ಕಟ್ಟೆ ಒಡೆದು ಹೋಗಿದೆ. ಡಿಸಿ ಕಚೇರಿ ಮುಂಭಾಗದಲ್ಲಿ ಸರ್ಕಾರದ ವಿರುದ್ಧ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಿದ್ದವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುವ ಮೂಲಕ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದೀವಿ ಅಂತ ಹೇಳ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ತಳವಾರ ಸಮುದಾಯಕ್ಕೆ ಎಸ್ಟಿ ಪ್ರಮಾಣ ಪತ್ರಕ್ಕಾಗಿ ಆಗ್ರಹ. ಅಹೋರಾತ್ರಿ ಧರಣಿ, ಆಂಬ್ಯುಲೆನ್ಸ್ ಮೇಲೆ ಕಲ್ಲೆಸೆತ. ತಳವಾರ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡುವಂತೆ ಆಗ್ರಹ ಜೋರಾಗಿದೆ. ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಪ್ರತಿಭಟನಾಕಾರರ ಕಿಚ್ಚು ಹೆಚ್ಚಾಗಿದೆ. ಇಡೀ ಜಿಲ್ಲಾಡಳಿತವೇ ಶಾಕ್ ಆಗಿದೆ. ಕಳೆದ ಹಲವು ವರ್ಷಗಳಿಂದ ತಳವಾರ ಸಮುದಾಯ ಎಸ್ಟಿ ಪ್ರಮಾಣ ಪತ್ರ ಹಾಗೂ ಸಿಂಧುತ್ವ ಪ್ರಮಾಣ ಪತ್ರ ನೀಡುವಂತೆ ಹೋರಾಟ ನಡೆಸ್ತಾ ಬರ್ತಾ ಇದೆ. ಪ್ರತಿ ಬಾರಿಯೂ ಹೋರಾಟಕ್ಕೆ ರಸ್ತೆಗಿಳಿದಾಗ ಆಡಳಿತಾರೂಢ ಸರ್ಕಾರಗಳು ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡಿದೆ. ಇದೀಗ ತಳವಾರ ಸಮುದಾಯದ ಆಕ್ರೋಶದ ಕಟ್ಟೆ ಒಡೆದಿದ್ದು ಕಲಬುರಗಿಯಲ್ಲಿ ಬೃಹತ್ ಹೋರಾಟ ನಡೆಸುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ. ಅಲ್ಲದೆ ಅಹೋರಾತ್ರಿ ಧರಣಿ ಮುಂದುವರಿಸಿದ್ದಾರೆ. ಇವತ್ತ ತಳವಾರ ಸಮಾಜಕ್ಕೆ ಸಂವಿಧಾನದತ್ತವಾಗಿರುವ ಸಿಕ್ಕಿರುವಂತ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರವನ್ನು ಉದ್ದೇಶಪೂರ್ವಕವಾಗಿ ಪ್ರಿಯಾಂಕ ಖರ್ಗೆ ಅವರು ಕಿತ್ತು ಮಾಡಿದ್ದಾರೆ. ಅವರಿಗೆ ಅವರ ತಂದೆಯವರ ಕುಮ್ಮಕ್ಕಿದೆ. ಇವ್ರ ಹಿಂದೆ ಹಲವಾರು ಈ ಭಾಗದಲ್ಲಿ ಎಸ್ಟಿ ಸೇರುವಂತ ಸಮುದಾಯಗಳನ್ನು ಹತ್ತಿಕ್ಕಿ ಇದೇ ರೀತಿ ಏನಪ್ಪಾ ಅಂದ್ರೆ ಅವರನ್ನ ಸೌಲಭ್ಯ ವಂಚಿತರಾಗಿ ಮಾಡ್ಯಾರ. ಇವತ್ತು ತಳವಾರ ಸಮಾಜದ ಏನಪ್ಪಾ ಅಂದ್ರೆ ಕ್ಯೂ ಬಂದವ್ರ ಬಳಿ ಪಾಳಿ ಬಂದ. ಅದೇ ತರ ತಳವಾರ ಸಮಾಜಕ್ಕೆ ಕೂಡ ಅನ್ಯಾಯ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ನಮ್ಮ ತಳವಾರ ಹಕ್ಕಿತ್ತುವ ಸಲುವಾಗಿ 88H ಹೊರತುಪಡಿಸಿರುವ ಒಂದೇ ಒಂದು ತಳವಾರನ್ನ ಇವತ್ತು 4 ತಳವಾರ ಕ್ರಿಯೇಟ್ ಮಾಡ್ಲಿಕ್ಕತ್ತಾರ. ಇವತ್ತ ಇನ್ನು ಸರ್ಕಾರ ಬೇರೆ ಬೇರೆ ಜಾತಿ ಜನಾಂಗಕ್ಕೆ ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿ ಗೊಂದಲ ಸೃಷ್ಟಿ ಮಾಡುವ ಮೂಲಕ ಕುತಂತ್ರ ನಡೆಸಿದೆ. ಇದಕ್ಕೆ ನಾವು ಮಣಿಯೋದಿಲ್ಲ ಎಂದ್ರು. ಸರ್ಕಾರ ನಮ್ಮ ಸಮಸ್ಯೆಗೆ ಸ್ಪಂದಿಸದೆ ಹೋದ್ರೆ ಕಲಬುರಗಿ ಬಂದ್ ಕರೆ ನೀಡಲಾಗುವುದು ಎಂದು ಎಚ್ಚರಿಸಿದ್ರು. ಇದೇ ವೇಳೆ ಉದ್ವಿಗ್ನಗೊಂಡ ಪ್ರತಿಭಟನಾಕಾರರು ಆಂಬ್ಯುಲೆನ್ಸ್ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ನೈಜವಾದ ತಳವಾರಗೆ ಕೊಡ್ತೀವಿ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದು ಯಾವುದೂ ಇಲ್ಲ. ನಿಜವಾದ ತಳವಾರ ನಾವೆಲ್ಲರೂ ನಿಜವಾದ ತಳವಾರ ಇದ್ದೀವಿ. ದಯಮಾಡಿ ನಾವು ಯಾರನ್ನು ಇಲ್ಲಿ ಜಿಲ್ಲಾಧಿಕಾರಿಗಳೇ ಬಂದು ನಮ್ಮ ತಳವಾರ ಸರ್ಟಿಫಿಕೇಟ್ ಇಶ್ಯೂ ಮಾಡತಾನ ಕೂಡ ಈ ಸಮಾಜವನ್ನು ಇಲ್ಲಿ ಎತ್ತೋಲಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಸಮಾಜಕ್ಕೆ ಅನ್ಯಾಯ ಆಗಿದೆ. ನೇರವಾಗಿ ಪ್ರಿಯಾಂಕ ಖರ್ಗೆ ಅವರು ಜಿಲ್ಲಾ ಆಡಳಿತ ಇದನ್ನು ಕುತಂತ್ರ ಇದೆ. ದಯಮಾಡಿ ಇದಕ್ಕೆ ಯಾಕಂದ್ರೆ ಇಡೀ ಯಾದಗಿರಿ ಮತ್ತು ಗುಲ್ಬರ್ಗಾದಲ್ಲಿ ಎಲ್ಲ ನಮ್ಮ ಸಮುದಾಯಕ್ಕಷ್ಟೇ ಅವರು ತೊಂದರೆ ಮಾಡ್ತಿದ್ದಾರೆ. ಎಲ್ಲ ಸಮುದಾಯಗಳಿಗೆ ಎಸ್ಟಿ ಪ್ರಮಾಣ ಪತ್ರದ ವಿಚಾರದಲ್ಲಿ ತಳವಾರ ಸಮುದಾಯ ಹಾಗೂ ಸರ್ಕಾರದ ನಡುವೆ ಹಗ್ಗಜಗ್ಗಾಟ ಮುಂದುವರೆದಿದ್ದು ಪ್ರಮಾಣ ಪತ್ರ ನೀಡುವವರೆಗೂ ಹೋರಾಟ ಹಿಂಪಡೆಯುವುದಿಲ್ಲ ಅಂತ ಹೋರಾಟಗಾರರು ಪಟ್ಟು ಹಿಡಿದಿದ್ದಾರೆ. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.